ಅಂಗನವಾಡಿ ಫಲಾನುಭವಿಗಳಿಗೆ ಒಳ್ಳೆ ಗುಣಮಟ್ಟದ ಮೊಟ್ಟೆ ನೀಡಬೇಕು ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಎಸ್ ಸಾರವಾಡ್ ಅವರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ಮತ್ತು ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮೊಟ್ಟೆ ನೀಡುವ ಸೃಷ್ಟಿ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಹಾಗೂ ಫಲಾನುಭವಿಗಳ ಹಿತದೃಷ್ಟಿಯಿಂದ ಮೊಟ್ಟೆ ಖರೀದಿಸಲು ತಗಲುವ ಮೊತ್ತವನ್ನು 3 ತಿಂಗಳ ಮುಂಗಟ್ಟವಾಗಿ ಬಾಲ ವಿಕಾಸ ಸಮಿತಿ ರಚನೆ ಮಾಡಿ ಬಾಲ ವಿಕಾಸ ಸಮಿತಿ ಜಂಟಿ ಖಾತೆಗೆ ಹಣ ಜಮಾಗೊಳಿಸಲು ಸರ್ಕಾರ ಅನುಮತಿ ನೀಡಿ ಆದೇಶ ಹೊರಡಿಸಿದ್ರೂ ಸಹ ಇಲ್ಲಿಯವರೆಗೆ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಬಾಲ ವಿಕಾಸ ಸಮಿತಿ ರಚನೆ ಮಾಡದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದ್ದಾರೆ. ಇಲ್ಲಿಯವರೆಗೆ ಬಾಲ ವಿಕಾಸ ಸಮಿತಿಯನ್ನ ರಚನೆ ಮಾಡಿಲ್ಲ. ಕಲಬುರಗಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡಿಡಿ ಹಾಗೂ ಆಯಾ ತಾಲೂಕಿನ ಎಲ್ಲ ಸಿಡಿಪಿಒ ಅಧಿಕಾರಿಗಳು ಶಾಮೀಲಾಗಿದ್ದು ಕಂಡುಬರುತ್ತಿದೆ. ಕೂಡಲೇ ಇದನ್ನ ತನಿಖೆ ಮಾಡಬೇಕು. ಇದರಲ್ಲಿ ಭಾಗಿಯಾಗಿರುವ ಈ ಮೇಲಿನ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಈ ಸೃಷ್ಟಿ ಯೋಜನೆಯಡಿ ಅಂಗನವಾಡಿ ಕೇಂದ್ರಗಳಿಗೆ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಮತ್ತು ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿಯರಿಗೆ ಏನು ಕೊಡ್ತಕ್ಕಂಥ ತತ್ತಿಗಳು ಮೊಟ್ಟೆಗಳು ಇವತ್ತು ಆ ಮೊಟ್ಟೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ 17/12/2024 ಒಂದು ಆದೇಶವನ್ನು ಹೊರಡಿಸ್ತದೆ. ಆದೇಶ ಪ್ರತಿ ಈಗಾಗಲೇ ತಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ. 17/12/2024 ಏನಂತ ಆದೇಶ ಹೊರಡಿಸ್ತದೆ ಅಂದರೆ ನೀವು ಒಂದು ಬಾಲ ವಿಕಾಸ ಸಮಿತಿ ಅಂತ ಒಂದು ರಚನೆ ಮಾಡಬೇಕು. ಬಾಲ ವಿಕಾಸ ಸಮಿತಿಯಲ್ಲಿ ಪೇರೆಂಟ್ಸು ಮತ್ತು ಆ ಅಂಗನವಾಡಿ ಟೀಚರ್ಗಳ ಅಕೌಂಟಿಗೆ 3 ತಿಂಗಳ ಮುಂಗಡ ಹಣವನ್ನು ಹಾಕ್ರಿ ಅಂತೇಳಿ ಸರ್ಕಾರ ಆದೇಶ ಮಾಡ್ತದೆ ಡಿಸೆಂಬರ್ 2024ರಲ್ಲಿ. ಆದರೆ 3 ತಿಂಗಳು ಕಳೆದರೂ ಸಹ ಇಲ್ಲಿವರೆಗೆ ಆ ಬಾಲ ವಿಕಾಸ ಸಮಿತಿ ರಚನೆ ಮಾಡಿಲ್ಲ. ಅದರಲ್ಲೇನಪ್ಪ ಅಂದರೆ ವಿಶೇಷವಾಗಿ ಅಂತ ಕೇಳಿದ್ರೆ ಈ ಹಿಂದೆ ಏನು ಇದಕ್ಕಿಂತ ಮುಂಚೆ ಟೆಂಡರ್ ಆಗಿತ್ತಲ್ಲ VK ರಂಗ್ರೇಜ್ ಆ್ಯಂಡ್ ಸನ್ಸ್ ಬಾಗಲಕೋಟೆ ಅವರಿಗೆ ಮತ್ತು ಮಾರುತಿ ಆಗ್ರೋಸ್ ತೋಟಪಾಲಂ ಆಂಧ್ರ ಪ್ರದೇಶದವರಿಗೆ ಈ ನಗರದ ಮೊಟ್ಟೆ ಸರಬರಾಜು ಆಂಧ್ರ ಪ್ರದೇಶದವರಿಗಾಗಿತ್ತು. ಮತ್ತು ಉಳಿದಿದ್ದ ಎಲ್ಲ ತಾಲೂಕದೇನಪ್ಪ ಅಂದರೆ VK ರಂಗ್ರೇಜ್ ಅಂತ ಈ ಹಿಂದೆ ಆಗಿತ್ತು. ಅದನ್ನ ಈಗಾಗಲೇ ಟೆಂಡರ್ ಅವಧಿ ಮುಗಿದು ಸುಮಾರು ತಿಂಗಳಾದರೂ ಸಹ ಇಲ್ಲಿವರೆಗೆ ಅವ್ರೇನು ಮಾಡ್ತಾ ಇದ್ರಪ್ಪ ಇವ್ರ ಹೆಸರ ಮೇಲೆ ಒಂದು ಏನಂತಾರೆ ಒಂದು ಉಪಗುತ್ತಿಗೆಯನ್ನು ನೀಡಿ ಆಯಾ ಸ್ಥಳೀಯ ಒಂದು ಆಯಾ ತಾಲೂಕಿನ CDPOಗಳು ಅವರಿಗೆ ಅಲ್ಲಿನ ರಾಜಕಾರಣಿಗಳು ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಒಂದು ಟೆಂಡರ್ನ ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ನೀಡಿ ಇವತ್ತು ತತ್ತೆಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಈ ಮೊಟ್ಟೆಗಳು ಹೆಂಗಪ್ಪ ಅಂತ ಕೇಳಿದ್ರೆ ಸರ್ಕಾರ ಆದೇಶ ಮಾಡ್ತಾ ಮಿನಿಮಮ್ 50 ಗ್ರಾಮ್ ಮೊಟ್ಟೆ ಇರಬೇಕು ಅಂತ ಹೇಳಿ. ಆದರೆ ಈಗಾಗಲೇ ನಾವು ಕೆಲವಷ್ಟು ಕಡೆ ಹೋಗಿ ನಾವು ತತ್ತೆಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ನಾವು ಅದನ್ನು ತೂಕ ಮಾಡಿ ನೋಡಿದರೆ ಎಷ್ಟಪ್ಪ ಅಂದರೆ 36 ಗ್ರಾಮ್ ಮೊಟ್ಟೆ ಬರ್ತದೆ. ಸುದ್ದಿಗೋಷ್ಠಿಯಲ್ಲಿ ಸೋಮು, ಆರ್ಯ, ಶರಣು ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.